ಸೊ ಹೇ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ. ಸೊ ಗೈಸ್, ತುಂಬ ಜನ ಬಂದುಬಿಟ್ಟು ವೀಡಿಯೋಸ್ಗಳನ್ನ ಹುಡುಕ್ತಾ ಇರ್ತೀರಾ, ಲೈಕ್ ಕಾಪಿ ಪೇಸ್ಟ್ ಮಾಡೋದಕ್ಕೆ. ಓಕೆನಾ, ಎಲ್ಲಾದರೂ ನಂಗೆ ವೀಡಿಯೋಸ್ ಸಿಕ್ಬಿಟ್ರೆ ನಾನು ಕಾಪಿ ಪೇಸ್ಟ್ ವೀಡಿಯೋಸ್ಗಳನ್ನ ಮಾಡ್ತೀನಿ, ಡೈಲಿ ಮಾಡ್ತೀನಿ ಅಂತ. ಆ್ಯಂಡ್ ಹಾಗಾಗಿ ಇಲ್ಲೊಂದು ಆ್ಯಪ್ನ ತೊಗೊಬಂದಿದ್ದೀನಿ. ಆ ಆ್ಯಪಲ್ಲಿ ತುಂಬ ವೀಡಿಯೋಸ್ಗಳು ಸಿಕ್ಬಿಡುತ್ತೆ. ಓಕೆನಾ, ಆ ಆ್ಯಪ್ ಯಾವುದಂದರೆ ಲೈಕ್ ಚೈನಾದವ್ರು ಯೂಸ್ ಮಾಡೋ ಆ್ಯಪು. ಆ್ಯಂಡ್ ಚೈನಾದವ್ರು ಬಂದುಬಿಟ್ಟು ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡೋ ಹಾಗಿಲ್ಲ. ಯೂಟ್ಯೂಬ್ ಬಂದುಬಿಟ್ಟು ಬ್ಯಾನ್ ಮಾಡಿದ್ದಾರೆ ಚೈನಾದಲ್ಲಿ. ಸೊ ತುಂಬ ಜನ ಏನು ಮಾಡ್ತಾ ಇದ್ದಾರೆ, ಚೈನಾ ಆ್ಯಪ್ ಏನಿರುತ್ತೆ ಅವರು ವೀಡಿಯೋಸ್ಗಳು ಮಾಡ್ಕೋತಾರಲ್ವ, ಆ ಚೈನಾ ಆ್ಯಪಿಂದ ವೀಡಿಯೋಸ್ಗಳನ್ನ ತೆಗೆದುಬಿಟ್ಟು ಏನು ಮಾಡ್ತಾ ಇದ್ದಾರೆ, ಯೂಟ್ಯೂಬಲ್ಲಿ ಹಾಕಿಬಿಟ್ಟು ಅವರು ಅರ್ನ್ ಮಾಡ್ತಾ ಇದ್ದಾರೆ. ಲೈಕ್ ಕಾಪಿ ಪೇಸ್ಟ್ ವೀಡಿಯೋಸ್ಗಳನ್ನ ಮಾಡಿಬಿಟ್ಟು ಅರ್ನ್ ಮಾಡ್ತಾ ಇದ್ದಾರೆ. ಆ ಆ್ಯಪ್ ಯಾವುದು? ಆ್ಯಂಡ್ ಆ ಆ್ಯಪ್ ಬಂದುಬಿಟ್ಟು ನಾನು ನಿಮಗೆ ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಬಿಡ್ತೀನಿ. ನೀವು ಅಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ವೀಡಿಯೋಸ್ಗಳನ್ನ ಡೌನ್ಲೋಡ್ ಮಾಡ್ಕೋಬೋದು. ಅದು ವೀಡಿಯೋಸ್ಗಳನ್ನ ಡೌನ್ಲೋಡ್ ಮಾಡಿಬಿಟ್ಟು ಯಾವ ಥರ ಎಡಿಟ್ ಮಾಡೋದಂತ ಇವತ್ತಿನ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ತುಂಬ ಸಿಂಪಲ್ ಪ್ರಾಸೆಸ್ಸಲ್ಲಿ ನೀವು ಡೈಲಿ ಒಂದೊಂದು ವೀಡಿಯೋನ ಹಾಕ್ಬೋದು. ಅಲ್ಲಿ ಎಲ್ಲ ಥರ ವೀಡಿಯೋಸ್ಗಳು ಸಿಕ್ಬಿಡುತ್ತೆ. ತುಂಬ ಚೆನ್ನಾಗೂ ಇದೆ ಆ್ಯಪು. ಆ್ಯಂಡ್ ತುಂಬ ವೀಡಿಯೋಸ್ಗಳು ನಿಮಗೆ ಅನ್ಲಿಮಿಟೆಡ್ ವೀಡಿಯೋಸ್ಗಳು ಸಿಕ್ಬಿಡುತ್ತೆ. ಓಕೆನಾ ಗೈಸ್, ಸೊ ಬನ್ನಿ ಗೈಸ್, ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ ಆ ಆ್ಯಪ್ ಯಾವುದಂತ ನಾನು ನಿಮಗೆ ತೋರಿಸ್ಬಿಡ್ತೀನಿ. ಆ್ಯಂಡ್ ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಬಿಡ್ತೀನಿ, ನೀವು ಈಸಿಲಿ ಡೌನ್ಲೋಡ್ ಮಾಡ್ಕೋಬೋದು. ಓಕೆನಾ, ಸೊ ಇಲ್ಲೇ ಇದೆ ನೋಡಿ ಈ ಆ್ಯಪು. ಈ ಆ್ಯಪ್ನ ಸಿಂಪಲಿ ಓಪನ್ ಮಾಡ್ಕೊಳ್ಳಿ. ಆ್ಯಂಡ್ ಇದಕ್ಕೆ ಇನ್ನೊಂದು ಆ್ಯಪ್ ಇದೆ ಗೈಸ್, ಈ ವೀಡಿಯೋಸ್ಗಳನ್ನ ಡೌನ್ಲೋಡ್ ಮಾಡೋಕ್ಕೆ. ಆ್ಯಂಡ್ ಈ ವಿಡಿಯೋಸ್ ಇಲ್ಲೇ ನಿಮಗೆ ಆಪ್ಷನ್ ಸಿಕ್ಬಿಡುತ್ತೆ ಡೌನ್ಲೋಡ್ ಮಾಡೋಕ್ಕೆ. ಬಟ್ ಏನಂದರೆ ಇಲ್ಲಿ ನೀವು ವೀಡಿಯೋಸ್ಗಳನ್ನ ಡೌನ್ಲೋಡ್ ಮಾಡಿದರೆ ವಾಟರ್ ಮಾರ್ಕ್ ಬರುತ್ತೆ. ಲೈಕ್ ನಿಮಗೆ ಒಂದು ವೀಡಿಯೋ ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ. ಸೊ ನೋಡಿ, ಈ ಥರ ವೀಡಿಯೋಸ್ಗಳು ಇರುತ್ತೆ. ತುಂಬ ವೀಡಿಯೋಸ್ಗಳು ಸಿಕ್ಬಿಡುತ್ತೆ ನಿಮಗೆ. ಸೊ ಇದು ಡೌನ್ಲೋಡ್ ಮಾಡೋದಕ್ಕೆ ನಿಮಗೆ ಆಪ್ಷನ್ ಇರುತ್ತೆ. ಓಕೆನಾ, ಸೊ ಡೌನ್ಲೋಡ್ ಮಾಡೋಕ್ಕೆ ತುಂಬ ಆಪ್ಷನ್ಸ್ ಇರುತ್ತೆ. ಇಲ್ಲಿ ಏನಂದರೆ ನೋಡಿ, ಇಲ್ಲಿ AI ವೀಡಿಯೋಸ್ಗಳು ತುಂಬ ಚೆನ್ನಾಗಿರೋದು ಇದೆ ನೋಡಿ. ಇಲ್ಲೂ ಕೂಡ ತುಂಬ AI ವೀಡಿಯೋಸು ಇದೆ. ಸೊ ಸಿಂಪಲಿ ನೀವು ಇಲ್ಲಿ ಶೇರ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಡೌನ್ಲೋಡ್ ಆಪ್ಷನ್ ನಿಮಗೆ ಸಿಗುತ್ತೆ. ಬಟ್ ನೀವು ಇಲ್ಲಿಂದ ಏನಾದರೂ ಡೌನ್ಲೋಡ್ ಮಾಡಿದರೆ ಇಲ್ಲಿ ಮೇಲೆ ನಿಮಗೆ ವಾಟರ್ ಮಾರ್ಕ್ ಇದೆಯಲ್ಲ, ಈ ವಾಟರ್ ಮಾರ್ಕ್ ಬಂದುಬಿಟ್ಟು ನಿಮ್ಮ ವೀಡಿಯೋದಲ್ಲಿ ಬಂದುಬಿಡುತ್ತೆ. ಸೊ ಈ ವಾಟರ್ ಮಾರ್ಕ್ ಬರಬಾರ್ದಂದರೆ ಸಿಂಪಲಿ ನೀವು ಶೇರ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಕಾಪಿ ಲಿಂಕ್ ಆಪ್ಷನ್ ಕಾಣಿಸ್ತಿದೆಯಾ ನಿಮಗೆ, ಕಾಪಿ ಲಿಂಕ್ ಆಪ್ಷನ್ ಮೇಲೆ ಸಿಂಪಲಿ ಕ್ಲಿಕ್ನ ಮಾಡಿ. ಓಕೆನಾ, ಕಾಪಿ ಲಿಂಕ್ ಮೇಲೆ ಕ್ಲಿಕ್ ಮಾಡಾದಮೇಲೆ ನಿಮಗೆ ಇನ್ನೊಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಬೇಕು. ಅದು ಯಾವುದಂದರೆ ಒಂದು ನಿಮಿಷ ನಾನು ನಿಮಗೆ ತೋರಿಸ್ಬಿಡ್ತೀನಿ. ಆ ಎರಡು ಅಪ್ಲಿಕೇಶನ್ ನಿಮಗೆ ಕೊಟ್ಬಿಡ್ತೀನಿ ನಾನು. ಇದರಲ್ಲಿ ಟೆಲಿಗ್ರಾಮಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬೋದು. ಆ್ಯಂಡ್ ಇದು ಬಂದುಬಿಟ್ಟು ಪ್ಲೇಸ್ಟೋರಲ್ಲೇ ಸಿಕ್ಬಿಡುತ್ತೆ, ನೀವು ಈಸಿಲಿ ಡೌನ್ಲೋಡ್ ಮಾಡ್ಕೋಬೋದು. ಓಕೆನಾ, ಸೊ ಇದನ್ನು ಓಪನ್ ಮಾಡ್ಕೊಳ್ಳೋಣ. ಇದು ಓಪನ್ ಮಾಡ್ಕೊಂಡು ಆದಮೇಲೆ ನಾವೇನು ಕಾಪಿ ಮಾಡಿದ್ವಿ ಲಿಂಕು, ಅದನ್ನು ನಾವಿಲ್ಲಿ ಪೇಸ್ಟನ್ನ ಮಾಡಬೇಕು. ಓಕೆನಾ, ಸೊ ಸಿಂಪಲಿ ನಾವಿಲ್ಲಿ ಇದನ್ನು ಇಲ್ಲಿಂದ ರಿಮೂವ್ ಮಾಡ್ಕೊಳ್ಳೋಣ. ರಿಮೂವ್ ಮಾಡ್ಕೊಂಡಾದಮೇಲೆ ಈಗ ನಾವು ಏನು ಲಿಂಕ್ ಕಾಪಿ ಮಾಡಿದ್ವಲ್ಲ, ಆ ಲಿಂಕ್ನ ನಾವಿಲ್ಲಿ ಪೇಸ್ಟ್ ಮಾಡಾದಮೇಲೆ ಸಿಂಪಲಿ ಇಲ್ಲಿ ಡೌನ್ಲೋಡ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಾದಮೇಲೆ ವಿದಿನ್ ಅ ಸೆಕೆಂಡ್ಸಲ್ಲಿ ನಮ್ಮ ವಿಡಿಯೋ ಏನಾಗುತ್ತೆ, ಡೌನ್ಲೋಡ್ ಆಗಿಬಿಡುತ್ತೆ. ಓಕೆನಾ, ಸೊ ಇಲ್ಲಿ ನೋಡಿ ನಮ್ಮದು ಡೌನ್ಲೋಡ್ ಆಗಿದೆ ವಿಡಿಯೋ. ಓಕೆನಾ, ಸೊ ಇದನ್ನು ಇಲ್ಲಿಂದ ಈ ಆ್ಯಡ್ನ ರಿಮೂವ್ ಮಾಡೋಣ. ಸೊ ನೋಡಿ ಗೈಸ್, ನಮ್ಮ ವಿಡಿಯೋ ಏನಾಗಿದೆ, ಡೌನ್ಲೋಡ್ ಆಗಿದೆ. ಓಕೆನಾ, ಸೊ ಇದನ್ನು ಯಾವ ಥರ ಎಡಿಟ್ ಮಾಡ್ಬೋದು ನೀವು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಸಿಂಪಲಿ ನೀವು ಏನು ಮಾಡ್ಬೋದು, ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಏನಿದೆ ಅದನ್ನು ಓಪನ್ನ ಮಾಡ್ಕೊಳ್ಳಿ. ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡಾದಮೇಲೆ ಇಲ್ಲಿ ಕ್ರಿಯೇಟ್ ನ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಶಾರ್ಟ್ ನಾವು ಕ್ರಿಯೇಟ್ ಮಾಡ್ತಾ ಇರೋದು ಇಲ್ಲಿ 16:9 ರೇಷಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. 16 ಅಲ್ಲ, 9:16. ಓಕೆನಾ, ಸೊ ಸಿಂಪಲಿ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿ. ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ನಾವು ಏನು ವೀಡಿಯೋನ ಡೌನ್ಲೋಡ್ ಮಾಡಿದ್ವಿ ಇದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಓಕೆನಾ, ಸೊ ಇಲ್ಲಿ ನಿಮಗೆ ಏನು ಮಾಡೋ ಹಾಗಿಲ್ಲ ನೋಡಿ. ಇಲ್ಲಿ ನಮ್ಮ ವಾಟರ್ ಮಾರ್ಕ್ ಎಲ್ಲ ಏನೂ ಬಂದಿಲ್ಲ ಅದರಲ್ಲಿ ಇತ್ತಲ್ಲ. ಸೊ ಸಿಂಪಲಿ ನಾವಿಲ್ಲಿ ಕೆಳಗಡೆ ಟೆಕ್ಸ್ಟ್ ಬರ್ತಾ ಇದೆ ಅಲ್ವಾ, ಹಾಗಾಗಿ ಇದಕ್ಕೆ ನಾವು ಪೆನ್ ಆ್ಯಂಡ್ ಝೂಮ್ ಮಾಡ್ಕೊಳ್ಳೋಣ. ಓಕೆನಾ, ಸಿಂಪಲಿ ಈಕ್ವಲ್ ಮೇಲೆ ಕ್ಲಿಕ್ ಮಾಡಿ ಒಂದು ಸ್ವಲ್ಪ ಇದನ್ನು ಪೆನ್ ಆ್ಯಂಡ್ ಝೂಮ್ ಮಾಡ್ಕೊಳ್ಳಿ ಇಷ್ಟುವರೆಗೂ. ಓಕೆನಾ, ಈಗ ನಮ್ಮದು ಟೆಕ್ಸ್ಟ್ ಏನಿದೆ ಅದು ಚೈನೀಸ್ದು, ಆ ಟೆಕ್ಸ್ಟ್ ಬಂದುಬಿಟ್ಟು ಹೈಡ್ ಆಗಿದೆ. ಓಕೆನಾ, ಸೊ ಈಗ ನಾವೇನು ಮಾಡಬೇಕು, ಇದರದ್ದು ಸ್ಪೀಡ್ ಒಂದು ಸ್ವಲ್ಪ ಕಡಿಮೆ ಇಲ್ಲ ಸ್ವಲ್ಪ ಜಾಸ್ತಿ ಮಾಡಬೇಕು. ಯಾಕಂದರೆ ಟೈಮಿಂಗ್ಸು ಎಷ್ಟಿದೆ ಇದು ಎಕ್ಸಾಕ್ಟ್ ಟೈಮಿಂಗ್ಸ್ ಇರಬಾರ್ದು. ಓಕೆ, ನಾವು ಸಿಂಪಲಿ ಸ್ಪೀಡ್ ಮೇಲೆ ಕ್ಲಿಕ್ ಮಾಡೋಣ. ಸ್ಪೀಡ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಬೇಕಿದ್ರೆ ನಾವು ಸ್ವಲ್ಪ ಇದನ್ನು ವೀಡಿಯೋನ ಸ್ಲೋ ಮಾಡ್ಕೊಳ್ಳೋಣ. ಇಷ್ಟು ಮಟ್ಟಿಗೆ 30 ಸೆಕೆಂಡ್ಸ್ವರೆಗೂ ಮಾಡ್ಕೊಳ್ಳೋಣ. ಇದು 26 ಸೆಕೆಂಡ್ ಏನೋ ಇತ್ತು. ನಾವು ಸ್ಪೀಡ್ನ ಸ್ವಲ್ಪ ಕಡಿಮೆ ಮಾಡಿಕೊಂಡು ಇದರದ್ದು ಸೆಕೆಂಡ್ಸ್ ಬಂದುಬಿಟ್ಟು ವೀಡಿಯೋದು ಲೆಂತ್ ಏನಿದೆ ಅದನ್ನು ಜಾಸ್ತಿ ಮಾಡಿದ್ದೀವಿ. ಸೊ ಓಕೆನಾ, ಸೊ ಇಷ್ಟೇ ಎಡಿಟ್ ಮಾಡ್ಕೊಳ್ಳಿ, ಬೇರೆ ಏನೂ ಮಾಡೋಕ್ಕೆ ಹೋಗಬೇಡಿ ಇದರಲ್ಲಿ. ಓಕೆನಾ, ನಿಮಗೆ ಇದರಲ್ಲಿ ಕಾಪಿರೈಟ್ನೂ ಸಮೇತ ಬರಲ್ಲ. ಓಕೆನಾ, ಅದಾದಮೇಲೆ ನಾವು ಲೇಯರ್ ಮೇಲೆ ಕ್ಲಿಕ್ ಮಾಡಿ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ನಿಮ್ಮದು ನೇಮ್ ಏನಿದೆ ಆ್ಯಡ್ ಮಾಡ್ಕೊಳ್ಳಿ. ನಿಮ್ಮ ಚಾನಲ್ ನೇಮ್ ಏನಿದೆ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಕ್ರಿಯೇಟರ್ 0.5
4. ಸೊ ನನ್ನ ನೇಮ್ ಏನಿದೆ ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಕೆಳಗಡೆಗೆ. ಆ್ಯಂಡ್ ಇದರದ್ದು ಫಾಂಟು ಏನಿದೆ ನಾವು ಚೇಂಜ್ ಮಾಡ್ಕೋತೀನಿ. ಓಕೆನಾ. ಸೊ ನಾನು ಇಲ್ಲಿ ಯಾವುದಾದ್ರೂ ಒಂದು ಫಾಂಟ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಓಕೆನಾ. ಆ್ಯಡ್ ಮಾಡ್ಕೊಂಡಾದಮೇಲೆ ಇದರದ್ದು ಒಬೆಸಿಟಿ ಏನಿದೆ ಕಡಿಮೆ ಮಾಡ್ಕೋತೀನಿ. ಈ ಥರ ಒಂದು ಸ್ವಲ್ಪ ಕಾಣೋ ಥರ ಇಷ್ಟು ಕಡಿಮೆ ಮಾಡ್ಕೊಂಡಿದ್ದೀನಿ. ಓಕೆನಾ. ಅದಾದಮೇಲೆ ಇದನ್ನು ಫುಲ್ ವೀಡಿಯೋವರೆಗೂ ಲೆಂತ್ವರೆಗೂ ಮಾಡ್ಕೊಳ್ಳೋಣ. ಫುಲ್ ವೀಡಿಯೋ ಲೆಂತ್ ಇಷ್ಟುವರೆಗೂ. ಅದಾದಮೇಲೆ ಇನ್ನೊಂದು ಟೆಕ್ಸ್ಟ್ ಮೇಯ್ನಾಗಿ ಆ್ಯಡ್ ಮಾಡಿ ನೀವು ಮೇಲ್ ಬೇಕಿದ್ರೆ ಆ್ಯಡ್ ಮಾಡ್ಕೋಬೋದು, ವೆಯ್ಟ್ ಫಾರ್ ಎಂಡ್ ಅಂತ ಆ ಥರ. ಓಕೆನಾ. ಸೊ ಸಿಂಪಲಿ ಬ್ಯಾಕ್ ಬನ್ನಿ, ಲೇಯರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮತ್ತು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಅದಾದಮೇಲೆ ನಾನಿಲ್ಲಿ ವೆಯ್ಟ್ ಫಾರ್ ದಿ ಎಂಡ್ ಅಂತ ಹಾಕ್ತೀನಿ. ಓಕೆನಾ. ವೆಯ್ಟ್ ಫಾರ್ ದಿ ಎಂಡ್ ಅಂತ ಹಾಕ್ಬಿಟ್ಟು ಇಲ್ಲಿ ಯಾವುದಾದ್ರೂ ಒಂದು ಸ್ಯಾಡ್ ಎಮೋಜಿ ಕೊಟ್ಟಿರ್ತೀನಿ ಈ ಥರ. ಓಕೆನಾ. ಸೊ ಅದಾದಮೇಲೆ ನಾವು ಇದನ್ನು ಇಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಈ ಥರ ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಂಡು ಅದಾದಮೇಲೆ ಇದ್ರದ್ದು ಕಲರ್ ಬೇಕಿದ್ರೆ ನಾವು ಯೆಲ್ಲೋ ಕಲರಲ್ಲಿ ಮಾಡ್ಕೋಬೋದು. ಓಕೆನಾ. ಸೊ ಫುಲ್ ಯೆಲ್ಲೋ ಕಲರಲ್ಲಿ ಮಾಡಿದ್ದೀನಿ. ಅದಾದಮೇಲೆ ಇನ್ನೊಂದು ಸ್ವಲ್ಪ ಕೆಳಗೆ ಸ್ಕ್ರಾಲ್ ಮಾಡಿದರೆ ಬ್ಯಾಕ್ಗ್ರೌಂಡ್ ಆಪ್ಷನ್ ಕಾಣಿಸ್ತಿದೆಯಾ ನಿಮಗೆ ಇಲ್ಲಿ ಬ್ಯಾಕ್ಗ್ರೌಂಡ್ ಕಲರು. ಸೊ ಸಿಂಪಲ್ ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಾದಮೇಲೆ ಎನೇಬಲ್ ಮಾಡಿ ಇಲ್ಲಿ ಇನ್ನೊಂದು ಆಪ್ಷನ್ ಕೆಳಗಡೆ ಕಾಣಿಸ್ತಿದೆಯಲ್ಲ ಫುಲ್ ವಿತ್ ಬ್ಯಾಕ್ಗ್ರೌಂಡ್, ಇದನ್ನು ಕ್ಲಿಕ್ ಮಾಡಿ ಇದರಲ್ಲಿ ಕಲರ್ನ ನಾವು ಸೆಲೆಕ್ಟ್ ಮಾಡ್ಕೋಬೋದು. ನಾನು ಸಿಂಪಲ್ ಇಲ್ಲಿ ನಾನು ರೆಡ್ ಕಲರ್ನ ಸೆಲೆಕ್ಟು ಮಾಡ್ಕೊಂಡಿದ್ದೀನಿ. ಸೊ ಈ ಥರ ನೀವು ಸಸ್ಪೆನ್ಸ್ ಕ್ರಿಯೇಟ್ ಮಾಡ್ಬೋದು ಈ ಥರ ಆ್ಯಡ್ ಮಾಡಿ. ಓಕೆನಾ. ಸೊ ನಾನು ಇದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದನ್ನು ಕೂಡ ಫುಲ್ ವೀಡಿಯೋವರೆಗೂ ಮಾಡ್ಕೊಳ್ಳಿ. ಓಕೆನಾ. ಸೊ ಸಸ್ಪೆನ್ಸ್ ಕ್ರಿಯೇಟ್ ಆಗುತ್ತೆ ನೀವು ಈ ಟೆಕ್ಸ್ಟ್ನ ಆ್ಯಡ್ ಮಾಡೋದ್ರಿಂದ. ವೆಯ್ಟ್ ಫಾರ್ ದಿ ಎಂಡ್ ಏನಿದೆ ಈ ಟೆಕ್ಸ್ಟ್ ಆ್ಯಡ್ ಮಾಡೋದ್ರಿಂದ ಸಸ್ಪೆನ್ಸ್ ಕ್ರಿಯೇಟ್ ಆಗುತ್ತೆ. ಸೊ ಈಗ ನಿಮ್ಮದು ಯಾವುದೇ ಕಾಪಿರೈಟ್ ಬರೋಲ್ಲ, ಏನೂ ಬರೋಲ್ಲ. ಸೊ ನೀವು ಬೇಕಿದ್ರೆ ಇದರಲ್ಲಿ ಸೇವ್ ಮಾಡಿಬಿಟ್ಟು ಯೂಟ್ಯೂಬಲ್ಲಿ ಹೋಗ್ಬಿಟ್ಟು ಟ್ರೆಂಡಿಂಗ್ ಮ್ಯೂಸಿಕ್ ಏನು ನಡೀತಾ ಇದೆ, ಸೊ ಟ್ರೆಂಡಿಂಗ್ ಸಾಂಗ್ ಯಾವುದಿದೆ ಯೂಟ್ಯೂಬಲ್ಲಿ ಹೋಗ್ಬಿಟ್ಟು ಯೂಟ್ಯೂಬ್ ಶಾರ್ಟ್ಸಲ್ಲಿ, ಸೊ ಅದ್ರ ಮೇಲೆ ನೀವು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ಕೋಬೋದು. ಓಕೆನಾ ಗೈಸ್, ಗೊತ್ತಾಯ್ತಲ್ಲ. ಸೊ ನಾನು ಆ 2 ಆ್ಯಪ್ಸ್ ಏನಿದೆ ನಾನು ನಿಮಗೆ ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಬಿಡ್ತೀನಿ, ಈಸಿಲಿ ಹೋಗ್ಬಿಟ್ಟು ಡೌನ್ಲೋಡ್ನ ಮಾಡ್ಕೋಬೋದು. ಓಕೆನಾ ಗೈಸ್. ಅಂತೂ ನಿಮಗೆ ಏನಾದರೂ ಮನಸ್ಸಲ್ಲಿ ಏನಾದರೂ ಡೌಟ್ಸ್ ಏನಾದರೂ ಇದ್ದರೆ ನನಗೆ ಕಮೆಂಟಲ್ಲಿ ಕೇಳ್ಬೋದು. ಇಲ್ಲ ಕೆಲವೊಬ್ಬರು ಇಲ್ಲ ನಾನು ವಾಯ್ಸ್ ಓವರ್ ಮಾಡ್ತೀನಿ, ಏನಾದರೂ ಸ್ಟೋರಿ ಮಾಡ್ಕೊಂಡು ವಾಯ್ಸ್ ಓವರ್ ಮಾಡ್ತೀನಿ ಅಂದರೆ 30 ಸೆಕೆಂಡ್ ಸ್ಟೋರಿನ ಮಾಡಿಕೊಂಡು ಸಿಂಪಲಿ ನಿಮ್ಗೆ ಇಲ್ಲಿ ಆಪ್ಷನ್ ಇದೆಯಲ್ಲ ಸಿಂಪಲಿ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸಿಂಪಲಿ ರೆಕಾರ್ಡ್ ಮಾಡ್ಕೋಬೇಕು, ವಾಯ್ಸ್ ಓವರ್ ಮಾಡ್ಕೋಬೇಕು. ಇಲ್ಲಿ ಏನು ಸ್ಟೋರಿ ಬರ್ತಾ ಇದೆ, ಲೈಕ್ ಇದರಲ್ಲಿ ಏನು ಸ್ಟೋರಿ ನಡೀತಿದೆ ಆ ಸ್ಟೋರಿನ ನೀವು ಸಿಂಪಲಿ ಹೇಳ್ತಾ ಹೋದರೆ ಸ್ಕ್ರೀನ್ಶಾಟ್ ಹೊಡ್ಕೊಂಡು ಇಲ್ಲಿ ಆ್ಯಡ್ ಮಾಡ್ಕೊಂಡು ಹೇಳ್ತಾ ಹೋದರೆ ಏನಾಗುತ್ತೆ ನಿಮ್ಮದು ರೆಕಾರ್ಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಈಸಿಲಿ ರೆಕಾರ್ಡ್ ಮಾಡ್ಬೋದು. ಓಕೆನಾ. ವಾಯ್ಸ್ ಓವರ್ ಮಾಡಿಬಿಟ್ಟು ನೀವು ಏನು ಮಾಡ್ಬೋದು, ಇಲ್ಲ ನನಗೆ ನನ್ನ ವಾಯ್ಸ್ ಇಷ್ಟ ಇಲ್ಲ ಅನ್ನೋರು ಏನು ಮಾಡ್ಬೋದು ಅಂದರೆ ಲೈಕ್ ಇದರಲ್ಲಿ ಆಪ್ಷನ್ ಇರುತ್ತೆ ವಾಯ್ಸ್ ಚೇಂಜಿಂಗ್ ಆಪ್ಷನು, ಅದನ್ನು ಸೆಲೆಕ್ಟ್ ಮಾಡಿಕೊಂಡು ವಾಯ್ಸ್ ಚೇಂಜ್ ಮಾಡಿಕೊಂಡು ಈಸಿಲಿ ಯೂಸ್ ಮಾಡ್ಕೋಬೋದು. ಓಕೆನಾ ಗೈಸ್, ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗಾಯ್.